ಜೈಲೊಳಗೆ ಕೈದಿಗಳು ಬಿಂದಾಸ್ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಡಿಯೋಗಳು ವೈರಲ್ ಆದ್ವಲ್ಲ. ಈ ವೈರಲ್ ಆದಂತಹ ವಿಡಿಯೋಗಳ ಬೆನ್ನಲ್ಲೇ ದರ್ಶನ್ ಆಪ್ತನಿಗೆ ಸಿಸಿಬಿ ಗ್ರಿಲ್ ನಡೆಸ್ತಾ ಇದೆ. ಈ ಸ್ಟೋರಿಯನ್ನ ಕೂಡ ನಾವು ಮೊದಲು ಬ್ರೇಕ್ ಮಾಡಿದ್ವಿ, ಯಾರನ್ನು ಕರೆಸಿಕೊಂಡಿದ್ದಾರೆ ಅಂತ. ವಿಡಿಯೋ ರಿಲೀಸ್ ಬೆನ್ನಲ್ಲೇ ನಟನಿಗೂ ಹಾಗಾದ್ರೆ ಸಂಕಷ್ಟ ಫಿಕ್ಸ್. ಸಂಕಷ್ಟ ಅಂದ್ರೆ ಯಾವ ರೀತಿ ಸಂಕಷ್ಟ, ಯಾಕಾಗಿ ಸಂಕಷ್ಟ? ಜೈಲಿನ ಕೈದಿಗಳ ವಿಡಿಯೋ ರಿಲೀಸ್ ಮಾಡಿದ್ದು ಇವರೇನ? ದರ್ಶನ್ ಆಪ್ತ ನಟ ಧನ್ವೀರ್ನನ್ನ ಸಿಸಿಬಿ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ, ಗ್ರಿಲ್ ನಡೆಸ್ತಿದ್ದಾರೆ. ಧನ್ವೀರ್ನನ್ನ ಹಾಗಾದ್ರೆ ಯಾವಾಗ ಕರೆಸಿಕೊಂಡಿದ್ದು, ಏನ್ ಅನುಮಾನಗಳು ಬರೋದಕ್ಕೆ ಏನ್ ಕಾರಣ, ಡೀಟೇಲ್ಸ್ ಈಗ ಬರ್ತಿದೆ ನೋಡಿ. ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರೆ ನಟ ಧನ್ವೀರ್ ಅನ್ನೋದು ಅನುಮಾನ. ಹೀಗಾಗಿ ಈ ಅನುಮಾನದ ಮೇರೆಗೆ ಧನ್ವೀರ್ ವಿಚಾರಣೆಗೆ ಬಂದಿದ್ದಾರೆ. ಧನ್ವೀರ್ ಮೊಬೈಲ್ ಅನ್ನ ಕೂಡ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವ್ಗಾಗಿ FSLಗೆ ರವಾನೆ ಕೂಡ ಮಾಡಲಾಗಿದೆ. ಏನಕ್ಕೆ ಮೊಬೈಲನ್ನು ವಶಕ್ಕೆ ಪಡಿತಾರೆ ಅಂದರೆ, ಅಕಸ್ಮಾತ್ ಈ ವಿಡಿಯೋಗಳಿದ್ದು, ಸೇಮ್ ಒರಿಜಿನಲ್ ವಿಡಿಯೋಗಳಿದ್ದು, ಅದನ್ನು ಇವ್ರು ಯಾರಿಗಾದ್ರೂ ಶೇರ್ ಮಾಡಿದಾರಾ ಅಥವಾ ಇವ್ರ ಮೊಬೈಲಿಗೆ ಬೇರೆ ಯಾರಾದರೂ ಕಳಿಸ್ಕೊಟ್ರ ವಿಡಿಯೋಗಳನ್ನು, ಇದೆಲ್ಲ ಕನ್ಫರ್ಮೇಷನ್ ಬೇಕಲ್ವಾ. ಹೀಗಾಗಿ FSLಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಕೇವಲ ಇದು ಗ್ರಿಲ್ಲಿಂಗಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇವ್ರನ್ನೇನಾದರೂ ವಶಕ್ಕೆ ಪಡಿತಾರಾ ಅನ್ನೋದನ್ನ ನೋಡಬೇಕಾಗತ್ತೆ. ಬಟ್ ಪ್ರಯಾರಿಟಿ ಬಗ್ಗೆ ನಮ್ಗೆ ಆಶ್ಚರ್ಯ ಆಗ್ತಿದೆ. ಈಗಲೂ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ಓಕೆ ನರಸಿಂಹಮೂರ್ತಿ, ಸೌಲಭ್ಯಗಳನ್ನು ಬಳಸ್ಕೊಂಡು ಆರಾಮಾಗಿದ್ದಾರೆ ಅನ್ನೋ ವಿಚಾರದಲ್ಲಿ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋಗಳನ್ನು ಮಾಡಿಸ್ಕೊಂಡು ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ ಅನ್ನೋ ಅನುಮಾನ ಬರೋದಕ್ಕೆ ಸಿಸಿಬಿಗೆ ಏನು ಕಾರಣ ಆಯಿತು? ಸಿಸಿಬಿಯ ಎಲ್ಲ ಪ್ರಶ್ನೆಗಳಿಗೂ ಧನ್ವೀರ್ ಹೆಂಗೆ ಉತ್ತರ ಕೊಡ್ಕೊಂಡು ಬಂದಿದ್ದಾರಂತೆ? ಇವತ್ತು ಅವರನ್ನು ಬಿಟ್ಕಳಿಸೋ ಸಾಧ್ಯತೆ ಎಷ್ಟು ಅಂತ 3 ಪ್ರಶ್ನೆ. ಮಮತಾ, ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಜೈಲಿನ ಅಕ್ರಮಗಳ ಬಗ್ಗೆ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ವು. ಮೊದಲಿಗೆ ಗುಬ್ಬಚ್ಚಿ ಸೀನನ ವಿಡಿಯೋ ಒಂದು ರಿಲೀಸ್ ಆಗಿತ್ತು ತಿಂಗಳ ಹಿಂದೆ. ಅದಾದ ಬಳಿಕ ಇದೀಗ ಮತ್ತೆ ISIS ಉಗ್ರ, ಅದ್ರ ಜೊತೆಗೆ ರೇಪಿಸ್ಟ್ ಉಮೇಶ್ ರೆಡ್ಡಿ, ಮತ್ತೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಜೈಲು ಸೇರಿರುವಂತಹ ತರುಣ್ ಕೊಂಡೂರಾಜ್, ಈ 3 ವಿಡಿಯೋಗಳು ಹರಿದಾಡಿದ್ವು. ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ವಿಡಿಯೋಗಳು ಒಂದಷ್ಟು ಸಾಕ್ಷಿಯನ್ನ ಒದಗಿಸ್ತಂತೆ ಇತ್ತು. ಇವ್ರು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಇಟ್ಕೊಂಡಿದ್ರು, ಅವರ ಟಿವಿ ಓಡ್ತಿತ್ತು, ಅವ್ರಿಗೆ ಬೇಕಾದಂತಹ ಅಡುಗೆ ಪದಾರ್ಥಗಳಿದ್ವು, ಎಣ್ಣೆ ಇತ್ತು. ಇವೆಲ್ಲವನ್ನ ಕೂಡ ಇವರು ಜೈಲಿನ ಅಧಿಕಾರಿಗಳು ಸಪ್ಲೈ ಮಾಡುವ ಕೆಲಸವನ್ನ ಮಾಡಿದ್ರು. ಇದೀಗ ಈ ವಿಡಿಯೋಗಳು ರಿಲೀಸ್ ಯಾಕಾದ್ವು ಅನ್ನೋದು ಈಗ ಸಹಜವಾಗಿ ಕಾಡ್ತಿರುವಂತಹ ಪ್ರಶ್ನೆ. ಇತ್ತೀಚೆಗೆ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಒಂದು ಹಾಸಿಗೆ ದಿಂಬಿಗಾಗಿ ಇಲ್ಲಿ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನು ಹಾಕೊಂಡು ಅಲ್ದಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರೆಲ್ಲ ಇಷ್ಟೆಲ್ಲ ಸವಲತ್ತುಗಳನ್ನ ಪಡೆದುಕೊಡ್ತಿದ್ದಾರೆ, ಹೀಗಾಗಿ ಇಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ್ದೀನಿ, ತನಿಖೆಗೆ ಸೂಚಿಸಿದ್ದೀನಿ ಅನ್ನೋ ಮಟ್ಟಿಗೆ ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದರ ಹಿಂದೆ ಯಾರಿದ್ದಾರೆ, ಈ ಕಾಣದ ಕೈಗಳು ಯಾವ್ಯಾವು ಅಂತೇಳಿ ತನಿಖೆಗೆ ಇಳಿದಂತಹ ಸಿಸಿಬಿ ಪೊಲೀಸರಿಗೆ ಒಂದಷ್ಟು ಅನುಮಾನಗಳು ಕಾಡ್ತಿದೆ. ಹೀಗಾಗಿಯೇ ನಟ ಧನ್ವೀರ್ನನ್ನ ನಿನ್ನೆ ಸಂಜೆಯೇ ಸಿಸಿಬಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ನಟ ಧನ್ವೀರ್ನ ಮೊಬೈಲ್ ಅನ್ನ ಮೊದಲಿಗೆ ಪರಿಶೀಲಿಸಿ ಆ ಬಳಿಕ ಮೊಬೈಲ್ ಅನ್ನ FSLಗೆ ರವಾನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕೆ ನಟ ಧನ್ವೀರ್ ಮೇಲೆ ಈ ರೀತಿಯಾದಂತಹ ಅನುಮಾನ ಬರೋದಕ್ಕೆ ಸಿಸಿಬಿ ಪೊಲೀಸರಿಗೆ ಕಾರಣ ಏನು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದೀಗ ಸಿಸಿಬಿ ಪೊಲೀಸರಿಗೆ ಅನುಮಾನಕ್ಕೆ ಕಾರಣವಾಗಿರುವುದು ನಟ ದರ್ಶನ್ಗೆ ಉಪಯೋಗವನ್ನ ಮಾಡಿಕೊಡೋದಕ್ಕೆ ನಟ ಧನ್ವೀರ್ ಇಲ್ಲೊಂದಷ್ಟು ಅಕ್ರಮದ ಹಾದಿಯನ್ನ ಹಿಡಿದ್ರ ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಜೈಲಿನ ಒಳಭಾಗದಲ್ಲಿ ಒಂದು ವಿಡಿಯೋವನ್ನ ಮಾಡುವುದು, ಅದ್ರ ಜೊತೆಗೆ ಸ್ಟಿಂಗ್ ಕ್ಯಾಮ್ರಾವನ್ನ ತೆಗೆದುಕೊಂಡು ಹೋಗಿ ಇಂಟೆನ್ಷನಲಿ ಪದೇ ಪದೇ ಆ ಒಂದು ಕ್ಯಾಲೆಂಡರ್ ಅನ್ನ ತೋರಿಸಿ ವಿಡಿಯೋವನ್ನ ಮಾಡುವಂತಹದ್ದು. ಇಲ್ಲಿ ಹೇಗೆ ಇಲ್ಲೆಲ್ಲ ಸವಲತ್ತುಗಳನ್ನ ಕೊಳ್ಳಾಗ್ತಿದೆ, ದರ್ಶನ್ಗೆ ಕೊಳ್ಳಾಗ್ತಿಲ್ಲ, ಇದು ಇತ್ತೀಚಿನ ವಿಡಿಯೋ ಅನ್ನೋದನ್ನ ಬಿಂಬಿಸುವುದು ಇವರ ಉದ್ದೇಶವಾಗಿತ್ತ ಅನ್ನುವ ಹಿನ್ನೆಲೆಯಲ್ಲಿ ಅನುಮಾನ ಸಹಜವಾಗಿ ಇದೀಗ ಕಾಡ್ತಿರುವಂತಹದ್ದು. ಇದ್ರ ಜೊತೆಗೆ ಅಲ್ಲಿನ ಜೈಲಿನ ಒಳಭಾಗದಲ್ಲಿ ಒಂದಷ್ಟು ಸಜಾ ಕೈದಿ ಇದರಲ್ಲಿ ಭಾಗಿಯಾಗಿರಬಹುದು, ನಟೋರಿಯಸ್ ಭೂಗತ ಲೋಕದ ಶಿಷ್ಯ ಇದರಲ್ಲಿ ಈ ವಿಡಿಯೋವನ್ನ ಮಾಡಿದಾನೆ ಅನ್ನೋ ಅನುಮಾನಗಳು ಕಾಡ್ತಿದೆ. ಅದ್ರ ಜೊತೆಗೆ ಈ ಪೋಸ್ಟಿಂಗ್ ಮೇಲೆ ಕಣ್ಣಿಟ್ಟಂತಹ ಒಬ್ಬ ಅಧಿಕಾರಿ ಕೂಡ ಈ ವಿಡಿಯೋಗಳನ್ನ ಮಾಡಿಸಿ ಹೊರಗಡೆ ತರಿಸ್ಕೊಂಡು ಅದನ್ನ ನಟ ಧನ್ವೀರ್ಗೆ ಕಳಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆ ಬಳಿಕ ಅದನ್ನ ಬೇರೆಯವರಿಗೆ, ಇತರರಿಗೆ ಸರ್ಕ್ಯುಲೇಟ್ ಅನ್ನ ಮಾಡಿದಂತಹ ಆರೋಪ ಇದೀಗ ನಟ ಧನ್ವೀರ್ ಮೇಲೆ ಇರೋದು. ಸಹಜವಾಗಿ ಏಕಾಏಕಿ ಕೇವಲ ಅನುಮಾನಕ್ಕೆ ಸಿಸಿಬಿ ಅಧಿಕಾರಿಗಳು ಕರ್ಕೊಂಡು ಬರೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಟ ಧನ್ವೀರ್ ಮೊಬೈಲ್ ನಿಂದ ವಿಡಿಯೋ ಹರಿದಾಡಿರೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೊಂಡೆ ಇದೀಗ ಸಿಸಿಬಿ ಅಖಾಡಕ್ಕೆ ಇಳಿದಂತೆ ಕಂಡು ಬರ್ತಿದೆ. ಇವತ್ತು ಮಧ್ಯಾಹ್ನದ ನಂತರ ನಟ ಧನ್ವೀರ್ನನ್ನ ಕಳಿಸಬಹುದು. FSL ರಿಪೋರ್ಟ್ ಬಂದ ಬಳಿಕ ಮತ್ತೆ ವಿಚಾರಣೆಗೆ ಕರೆಯಬಹುದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬಂದೆ.